ಈಗ ನಮ್ಮಮ್ಮ ಹೆಂಗ್ ಬೀಳೋದು ಅಂತ ಹೇಳ್ಕೊಡ್ತಿದ್ದಾರೆ. ಬ್ರೇಕ್ ಯಾವುದು ಮಗಳು? ಗೇರ್ ಏನು? ಇದು ಬ್ರೇಕು. ಇದು ಗೊತ್ತು. ಮುಂದೆದು ಹಿಂದೆದು. ಇದೆ ಅನ್ಸುತ್ತೆ ದೇವ್ರು. ಇದು ದೇವ್ರು ತಗೊಂಬರಕ್ಕೆ ರಥ. ಕಲ್ಕಟ್ಟ ಮಸ್ ನನಗೆ ಕುರಿತ ಇಲ್ಲ ಏನು ಪ್ರೈಸ್ ಇದೆ? 1500. ಅದೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ನಾನು ಒಂದಿನ ಆ ಥರ ಸ್ಟಾಲ್ ಹಾಕೊಬೇಕು. ನೋಡೋಣ ಏನು ಮಾಡ್ತಿದ್ದೆ. ಇಷ್ಟ ತನಕ ಇದು ಮಾಡ್ತಿದ್ದೆ ಅಸೈನ್ಮೆಂಟಿಗೆ. ಇಷ್ಟೊತ್ತು ಇದನ್ನೇ ಮಾಡ್ದ? ಫೋನ್ ನೋಡ್ಕೊಂಡು ಕಷ್ಟ ಇತ್ತು ಇದನ್ನ ಮಾಡೋದು. ಎಲ್ಲ ಹಿಂದೆ ತಿರ್ಗೋ ಮಗಳು ಓಪನ್ ಮಾಡಿದ್ರೆ ನಾನು ಹಾಕೋಬಹುದು. ನಡ್ಕೊಂಡು ಹೋದ್ರೆ ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಬತ್ತವ ಮಗಳು. ಕುಡಿಲಿ. ಪೆನ್ನಿಂದು ಮ್ಯಾಜಿಕ್ ಏನು ಗೊತ್ತಾ? ಎಲ್ರಿಗೂ ನಮಸ್ಕಾರ. ಇವಾಗ ಸಂಜೆ ಆಗಿದೆ. ನನ್ನ ಮಗಳು ಇವಾಗ ಅಷ್ಟೇ ಸ್ಕೂಲಿಂದ ಬಂದು ಹಾಲೆಲ್ಲ ಕುಡಿದು ಈಗ ವಾಕ್ ಹೋಗೋಣ ಅಂತ ಹೇಳಿ ಹೊರಟಿದ್ದು. ಹಾಗೆ ಸೌಂಡ್ ಬರ್ತಿದೆ ಅಲ್ವಾ, ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಏನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಅಂದ್ರೆ ಸ್ಟಾಲ್ಸ್ ಎಲ್ಲ ಹಾಕೊಂಡಿರ್ತಾರೆ. ಅಂದ್ರೆ ಗೋಬಿ, ಮಸಾಲ್ ಪೂರಿ, ಪಿಜ್ಜಾ, ಬರ್ಗರ್, ಅದು ಇದು ಏನೇನೋ ಇರುತ್ತೆ. ಬಟ್ ಅದೇನು ತೆಕ್ಕೊಡಲ್ಲ. ಹಾಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ. ಏನಾದ್ರು ಬಟ್ಟೆ ಗಿಟ್ಟೆ ಇದ್ರೆ ನೋಡ್ತೀನಿ. ಒಂಚೂರು ಬೇಲ್ಪುರಿ ಇದ್ರೆ ಓಕೆ. ಮತ್ತೆ ಯಾವಾಗ್ಲೂ ನಿಮಗ್ ಬೇಕಾಗಿರೋದೇ ತಗೊಳ್ತೀರ, ನಮಗ್ ಇಷ್ಟ ಇರೋದು ತಗೊಳ್ಳೋದು. ನೋಡ, ನಿನಗೊಂದು ನನಗೊಂದು. ಇವಳು ಸರಿಯಾಗಿ ಬರೆಯಾಕ್ ಬಿಡ್ತಾಳೆ. ಅದೇ ಭಯ ಆಗುತ್ತೆ ಇವಳನ್ನ ಜೊತೆಲಿ ಕರ್ಕೊಂಡು ಹೋಗಕ್ಕೆ. ಅದಕ್ಕೆ ಭಯ. ಅದಕ್ಕೆ ನನ್ನ ಮಗಳಿಗೆ ಗೊತ್ತಿಲ್ದಂಗೆ ಎಲ್ಲಾ ಕಡೆಗೆ ಅವಳನ್ನ ಬಿಟ್ಬಿಟ್ಟು ಹೋಗೋದು. ನಡ್ರಿ ಈಗ ಹೋಗೋಣ ಬೇಗ. ಏನೋ ಆಟ ಆಡೋದೇ ತೆಗೆಸ್ಕೊಂಡಿದ್ದಾಳೆ. ಇದೇನು ಎತ್ತ ಅಂತ ಹೇಳ್ಬಿಟ್ಟು ಅವಳ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ ಅದಕ್ಕೆ ಆಗ್ತಾಳೆ ಅಂತ ನೋಡ್ಬೇಕಂತೆ. ಸೈಕಲ್ ನೋಡಿ ತಗೊಬಂದಿದ್ದಿನ ಹೇಗೆ ನಿಲ್ಸಿದ್ದೆ ಇವತ್ತು ಹಾಗೆ ಇದೆ. ಅವತ್ತು ಇಲ್ಲಿ ನಿಲ್ಸಿದ್ದು, ಇವತ್ತು ಇಲ್ಲಿ ನಿಲ್ಸಿದೀವಿ ಅಷ್ಟೇ. ನನಗೂ ಹೊಡಿಯಕ್ಕಾಗಿಲ್ಲ. ಅವ್ರಿಗೆ ಹಿಂಸೆ ಆಗುತ್ತೆ. ಅದಿಲ್ಲಿ ನಿಲ್ಸಿದ್ರು. ಹೌದಾ? ನಾನ್ ತೆಗ್ದ್ಬಿಟ್ಟು ಮತ್ತೆ ಇಲ್ಲಿ ನಿಲ್ಸಿದ್ದು. ಬೇಸ್ಮೆಂಟಿಗೆ ನಿಲ್ಸ್ ಬರೋಣ ಹಾಗಾದ್ರೆ. ಹಾ ಸರಿ ಬಾ. ಬನ್ನಿ 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 ಬೇಗ. ಓಕೆನಾ? ಹಿಂದೆ ಬಾರಮ್ಮ ಹಂಗೇನೆ. ಹಾಗೆ ನಮಗೆ ಆಲ್ರೆಡಿ ಸೈಜ್ ತೆಗೆದ್ರು ಅಂತ ತಲೆಕೆಟ್ಟಾಗುತ್ತೆ. ಯಾವ ಕಡೆ ಗೊತ್ತಿರಿಸಿದ್ರೆ ಯಾವ ಕಡೆಗೂ ಹೋಗುತ್ತೆ. ನೋಡಿ ಗ್ರೇ ಕಲರ್ ಹಂಗಂತ ತೋರಿಸಿರ್ಲಿಲ್ಲ ಅಲ್ವಾ ಅಂತ ವಿಡಿಯೋದಲ್ಲಿ. ಈಗ ನಮ್ಮಮ್ಮ ಹೆಂಗ್ ಬೀಳೋದು ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಇದು 21 ಗೇರ್ ಇದೆಯಂತೆ. ಇದು ಫಸ್ಟ್ ಗೇರ್. ಯಾವ್ಯಾವ ತರ ಏನು ಎತ್ತ ಗಾಳಿಗಂತ ಗೊತ್ತಿಲ್ಲ. ನನ್ನ ಪಾಡಿಗೆ ನನ್ನ ಸೈಕಲ್ ಹೊಡಿತೀನಿ ಅಷ್ಟೇ. ಇದು ಮಿಡಲಿಗೆ ಬರ್ಬೇಕು. ಅದ್ ಮಿಡಲಿಗೆ ಬರ್ಬೇಕು ಅಂದ್ರೆ ಹಿಂಗೆ ಅನ್ಬೇಕಾ? ಇದ್ರಲ್ಲಿ ಬ್ರೇಕ್ ಯಾವ್ದು ಮಗಳು? ಗೇರ್ ಏನು? ಇದು ಬ್ರೇಕು. ಇದು ಗೊತ್ತು. ಮುಂದೆದು ಹಿಂದೆದು ಬ್ರೇಕು. ಇದೇನು ಗೊತ್ತಿಲ್ಲ. ಪೆಟ್ರೋಲ್ ಒಂದು ಮಾಡ್ತೀನಿ ಅಷ್ಟೇ. ಅದು ಕಾಲು ಇಟ್ಕೂತು ಇಲ್ಲೋ ಗೊತ್ತಿಲ್ಲ. ಯಾರು ಫಸ್ಟ್ ಬೀಳ್ತಾರೆ ಅಂತ ನೋಡೋಣ ಬನ್ನಿ. ಸೈಕಲ್ ನಾನು ಅಂತನಾ? ಮಲಗ್ಸೋದನ್ನ ಕೆಳಗೆ ಒಂಚೂರು ಹಂಗೆ ಮಾಡ್ಕೊ. ಈಗ ಹತ್ಬಿಟ್ಟು ಸ್ಟ್ರೈಟ್ ಮಾಡ್ಕೊ. ಅದು ಹೆಂಗೆ ಹತ್ತಿತ್ತಲ್ಲಿ ನೋಡೋಣ. ಅರ್ಧ ಗಂಟೆ ಬೇಕಾದ್ರೆ ನಿಂತ್ಕೋತೀನಿ. ಆಗಲ್ಲ. ಕಾಲಿಂಗ್ ಎತ್ತಕ್ಕವ ಅದು ಬಿಡು. ಅದೇನೇನು ಮಾಡ್ಬೇಡ. ಅಲ್ಲಿ ಪೆಟ್ರೋಲು ಗಲೀಜಾಯ್ತು ಅಮ್ಮ. ಇದರಲ್ಲಿ ಎಂತೆಂಥ ಡಾಗ್ಸ್ ಇದೆ ಗೊತ್ತಾ? ಸಾಕಾಗಿದ್ದಾವೆ. ಇದು ಸ್ವಲ್ಪ ನಾಟಿ ಅವರು ಪೂಜೆ ಜಾಸ್ತಿ ಇಟ್ಕೊಳ್ತಾರೆ, ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಅವ್ರುಗಳೆಲ್ಲ ಸೇರಿ ಮಾಡಿದ್ದಾರೆ. ಏನು ಮಾಡಿದಾರೋ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಈ ಇಯರೇ ಕಡಿಮೆ. ಈ ಇಯರ್ ಇಲ್ಲ, ಲಾಸ್ಟ್ ಇಯರ್ ನಾವು ಇರ್ಲಿಲ್ಲಲ್ಲ. ಈಗ ಈ ಇಯರ್ ಇಂದನೇ ನಾವು ಕಂಪ್ಲೀಟ್ ಆಗಿರೋದು. ಯಾವ್ಯಾವ ಒಬ್ಬ ಹೇಗೆ ಮಾಡ್ತಾರೆ ಅಂತ ಈ ಸರಿ ನೋಡಿ ತಿಳ್ಕೊಬೇಕು. ಏನೇನು ಡ್ಯಾನ್ಸ್ ಪ್ರೋಗ್ರಾಮು ಅದು ಇದು ಏನೇನೋ ಇಟ್ಕೊಳ್ತಾ ಇರ್ತಾರೆ. ಎಷ್ಟು ಸಾಕಾಗಿದೆ. ಶಾಪ್ಸ್ ಎಲ್ಲ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲ, ನಿನ್ನೆ ಇದಾಗ್ತಾ ಇದ್ರು. ಎಂಥದ್ದು? ನಾವು ಕರೆಯೋದಂಗೆ ಶಾಮಿಯಾನ್ ಅಂತೆ, ಟೆಂಟ್ ಅಂತೆ. ನೋಡಿ ಏನೋ ಪೂಜೆ ಇಟ್ಕೊಂಡಿದ್ರು. ಆಹಾ, ಏನೇನೋ ಇದೆ ನೋಡಿ. ಇದೆಲ್ಲ ಮಣ್ಣಿನ ಓಲೆಗಳು. ತುಂಬಾನೇ ಚೆನ್ನಾಗಿದೆ. ಮೊನ್ನೆ ಅಷ್ಟೇ ಯಾರೋ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕಳಿಸಿದ್ರು. ನೋಡಿ ಮ್ಯಾಮ್, ಇದು ನಾನಾಗೆ ಮನೇಲಿ ತಯಾರು ಮಾಡ್ತೀನಿ, ನಿಮಗೆ ಬೇಕು ಅಂದ್ರೆ ನೋಡಿ ಕಳಿಸ್ತೀನಿ ಅಂತ ಹೇಳಿದ್ರು. ಓಕೆ ಮ್ಯಾಮ್ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಅವ್ರ ಫೋಟೋಸ್ ವಿಡಿಯೋಸ್ ಕಳಿಸಿದ್ರು. ನಂಗೆ ಅದು ಅಂದಾಜ್ ಬರ್ಲಿಲ್ಲ. ಬಟ್ ಇಲ್ಲಿ ಅವ್ರು ಕಳಿಸಿದ್ಮೇಲೆ ಮಣ್ಣಿಂದು ಓಲೆಗಳು ಅಂತ ಈಗ ಗೊತ್ತಾಗ್ತಿದೆ. ಬಟ್ ತುಂಬಾನೇ ಚೆನ್ನಾಗಿದೆ. ಒಂಥರ ಟ್ರೆಡಿಷನಲ್ ಆಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಲ್ವಾ, ಕಾಂಟ್ಯಾಕ್ಟ್ ಮಾಡಿ. ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸ್ತೀನಿ. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ 80 ರೂಪೀಸ್, 100, 120 ಪ್ರೈಸ್. ಅದೇ ಕಲರ್, ಸೈಜ್, ವರ್ಕ್ ಮೇಲೆ ಡಿಪೆಂಡ್ ಆಗ್ತದೆ. ತುಂಬಾನೇ ಚೆನ್ನಾಗಿದೆ. ಸ್ಮಾಲ್ ಸೈಜ್ ಇದೆಲ್ಲ ಆಚೆ ಏನ್ ಪ್ರೈಸ್ ಅದೆಲ್ಲ? ಸ್ಟಾರ್ಟಿಂಗ್ ನಿಮಗೆ 5000 ಇದೆ ಮೇಡಂ. ಸ್ಟಾರ್ಟಿಂಗ್ 5000. ಅರೌಂಡ್ ಇರೋದು ಅದೇ 5000. ರಾಬಿಟ್ ಫರ್ ಅದು. ಇದು 5000 20% ಡಿಸ್ಕೌಂಟ್. ಹಾಗೆ ನೋಡಿ, ನಾನು ಇವಾಗ ಈ ಸ್ಲಿಪ್ಪರ್ ತಗೊಳ್ತಾ ಇದ್ದೀನಿ. ಅಂದ್ರೆ ನನಗೆ ಮುಂದೆ ಶಾರ್ಪ್ ಇರ್ಬೇಕು, ಬಟ್ ಇದ್ರಲ್ಲಿ ಶಾರ್ಪ್ ಇಲ್ಲ. ನಂಗೆ ಇದ್ರಲ್ಲಿ ಇನ್ನೊಂದು ವುಡ್ ಕಲರ್ ತುಂಬಾನೇ ಇಷ್ಟ ಆಯ್ತು. ಬಟ್ ಅದೇನಂದ್ರೆ ಅದಕ್ಕೆ ಪಾಲಿಶ್ ಮಾಡ್ತಾ ಇರ್ಬೇಕು. ಮತ್ತೆ ಇದಾದ್ರೆ ಓಕೆ ಅನ್ಕೊಂಡು ಇದು ತಗೊಂಡಿದ್ದೀನಿ. ಬ್ಲಾಕ್ ಕಲರ್ ಸ್ಯಾರಿನಾ? ಮಗಳಿಗೆ ಸ್ಯಾರಿ, ಮಸ್ಲಿನ್ ಸಾಡಿ है कलकत्ता की. ಮಸ್ಲಿನ್ ಸ್ಯಾರಿ, स्मूथ क्लॉथ है, सॉफ्ट है कलकत्ता मस्लिन. ನನಗೆ ಕುರುತ್ತಾ ಇಲ್ಲ. ಏನ್ ಪ್ರೈಸ್ ಇದೆ? 1500. 1500. साड़ी ऑल ओवर डिजाइन.
ಓ ನನ್ನ ಮಗಳು ಸರಿಯಾದ್ದೇ ಒಂದು ನೋಡ್ಕೊಂಡ್ಬಿಟ್ಟಿದ್ದಾಳೆ. ಇದೇನೋ ಗೇಮ್ ಇದೆಯಂತೆ, ಗೇಮ್ ಆಟ ಆಡ್ಬೇಕಂತ ಹೇಳು. ಅದಾ ಒಂದು ರೌಂಡ್ ಎಲ್ಲ ಹೋಗ್ಬಿಡ್ಬೇಡ. ಎಲ್ಲ ಒಂದು ರೌಂಡ್ ತಿನ್ನೋಣವಾ? ತಿನ್ನೋಣ? ಬೇಡ ಅಂದೆ ಮತ್ತೆ. ಓ ಇನ್ನೂ ಏನೇನು ಇದೆ. ಓ ಟ್ರಾಂಪ್ಲಿಂಗ್ ನೋಡ್ಕೊ ಬಂದ. ಓಹೋ ಟ್ರಾಂಪ್ಲಿಂಗ್ ಇದೆ, ಪಾಪ್ಕಾರ್ನ್ ಇದೆ, ಎಂಥದ್ದು ಓ ಪಿಜ್ಜಾ ಬರ್ಗರ್ ಎಲ್ಲ ಇದೆ. ನನ್ನ ಮಗಳಿಗೆ ಈಗ ಒಂದು ಗೇಮ್ ಆಡಿಸ್ತೀನಿ, ಅವಳು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಆ ಶೂಟ್ ಮಾಡೋದಾ ಇದಾ ಟ್ರಾಂಪ್ಲಿಂಗ? ಅದೇ ನಿನಗೆ ಯಾವುದಾದ್ರೂ ಒಂದು ಅಷ್ಟೇ. ನಾನು ಬರುವಾಗ ಹೇಳ್ಕೊಂಡು ಬಂದಿರೋದು ಅದೇ. ನನ್ನ ಮಗಳು ಇದೇ ಆಟ ಆಡ್ಕೊಂಡಿದ್ದೆ. ನನ್ನ ಮಗಳು ಆ್ಯಕ್ಚುಲಿ ಇದಕ್ಕೋಸ್ಕರ ಆಟ ಆಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಇದನ್ನ ಬರ್ತ್ಡೇ ರಿಟರ್ನ್ ಗಿಫ್ಟ್ಸಿಗೆ ಅಂತ ಹೇಳಿ ತುಂಬ ತಗೊಂಡಿದ್ದೆ. ಅವಳು ಗೇಮ್ ಆಡ್ಸೋಣ ಅಂತ ಹೇಳಿ ತುಂಬ ಇದೆ, ಬಟ್ ಟೈಮ್ ಆಗಿದೆ ತೆಗೆ. ಇನ್ನೂ ನಾನು ಇದು ತಗೋಬೇಕು. ಇದು ಚೆನ್ನಾಗಿದೆ, ನಮ್ಮ ಅಣ್ಣಂಗೆ ಗಿಫ್ಟ್ ಕೊಡ್ಬೇಕು ನಾನು. ಇದು ಚೆನ್ನಾಗಿದೆ. 5 ಚಾನ್ಸಲ್ಲಿ ಇದೆಲ್ಲ ಹೊಡಿಬೇಕಂತೆ. ಹೊಡಿಬೋದು ಮಗಳು, ಕ್ಲೀನಾಗಿ ಹೊಡಿ. ಕೆಳಗಡೆ ಹೊಡಿ, ನೋಡೋಣ ಮೇಲೆ ಬೀಳುತ್ತೆ ಮಗಳು. ಆ ಗ್ರೀನೇ ಅದಕ್ಕೆ ಕೊಡಿ, ಅದು ಕೆಳಗಡೆ ಇದೆ. 2 ಎಷ್ಟು 3 ಆಯ್ತಾ? ಕ್ಲೀನಾಗಿ ಹೊಡಿ. ಹೊಡಿಯೋ ಸ್ಟೈಲ್ ನನ್ನ ಮಗಳು. ಲಾಸ್ಟ್ ಆಯ್ತಾ? ಯಾರು ಬೇಕು ತಗೊಂಡು. ಪಾಪ ಗೇಮ್ಸ್ ಅಟೆಂಡ್ ಮಾಡಿದ್ರೆ ಬೇಜಾರಾಗಬಾರ್ದು ಮಕ್ಕಳಿಗೆ ಅಂತ ಕೊಡೋದು. ಆ್ಯಕ್ಚುಲಿ ನಾನು ಮೇಯ್ನ್ ಈ ಥರ ಬ್ಯಾಂಗಲ್ಲು ಮತ್ತು ಚೈನ್ ತಗೊಬೇಕು ಅಂತಲೇ ಬಂದಿದ್ದೆ. ಯಾಕಂದರೆ ಇಷ್ಟ, ನಾನು ಲಾಸ್ಟ್ ಟೈಮ್ ಒಂದು ತಗೊಂಡಿದ್ದೆ, ಒಂದು ಚೈನ್ ಮತ್ತು ಒಂದು ಬ್ಯಾಂಗಲ್ನ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನೋಡಿ ಎಷ್ಟೆಲ್ಲ ತಿನ್ನೋದೆಲ್ಲ ಇದೆ ಅಂತ ಹೇಳ್ಬಿಟ್ಟು. ನಾವು ಆ್ಯಕ್ಚುಲಿ ನಾನು ಕಲರಲ್ಲಿದ್ರು ಕೂಡ ಮಗೆಗೆ ರಾಯರಕೊಪ್ಪಲಿಗೆ ಹೋಗ್ತಾ ಇರ್ತೀನಿ, ಏನಾದರೂ ಬೇಕರಿ ಆಗಿರ್ಬೋದು, ಬಜ್ಜಿ ಬೋಂಡ ತಿನ್ನೋಕ್ಕೆ. ನನ್ನ ಮಗಳು ಏನೋ ಬ್ರೆಡ್ ಟೋಸ್ಟ್ ಕೇಳ್ತಾ, ಅವಳಿಗೂ ಕೂಡ ಅದು ತೆಕ್ಕೊಟ್ಟೆ. ಇನ್ನು ಈ ಪೊಟ್ಯಾಟೊ ರೋಲ್ ಅದನ್ನು ಕೂಡ ಒಂದು ತಿನ್ಕೊಂಡು ಬರ್ತಾ ಇದ್ವಿ. ಚೆನ್ನಾಗಿರುತ್ತೆ, ಒಂಥರ ಮಿನಿ ಎಕ್ಸಿಬಿಷನ್. ಇಲ್ಲೆಲ್ಲ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಬಿಸಿ ಆಗಿರ್ತಾರೆ. ಮತ್ತೆ ಸ್ಕೂಲು ಮಕ್ಕಳು ಕರ್ಕೊಬರೋದು, ಅಡಿಗೆ ಕೆಲಸ ಇದೇ ಆಗಿರುತ್ತೆ. ಇದು ಅವಾಗವಾಗ ಒಂದ್ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಈ ತರ ಮಾಡ್ತಾ ಇರ್ತಾರೆ. ಸೊ ಅವಾಗವಾಗ ಇಲ್ಲಿ ಬಂದು ನೋಡ್ಕೊಂಡು ಒಂಥರ ಶಾಪಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಪಾನಿಪುರಿ ಎಷ್ಟು ಸಕ್ಕದಾಗಿದೆ ಗೊತ್ತಾ? 80 ರೂಪೀಸ್ 7 ಪೀಸ್ ಏನು ಕೊಡ್ತಾರೆ. ಎಲ್ಲಾ ತರದ್ದು ಪಾನಿ ಇದೆ. ನಮಗೆ ಆ ಪಾನಿಗಳು ಇಷ್ಟ ಆದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಯಾವ್ದು ಬೇಕು ಅದು ತಗೊಬಹುದು. ನಾನು ಎಲ್ಲಾ ತರದ್ದು ಟ್ರೈ ಮಾಡಿದೆ. ಇದೇ ಅನ್ಸುತ್ತೆ ದೇವ್ರು, ಇದು ದೇವ್ರು ತಗೊಂಬರಕ್ಕೆ ರಥ ಏನೋ, ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಇದ್ರಲ್ಲೇ ದೇವ್ರು ತಗೊಂಬಂದು ಅಲ್ಲಿ ನಾರ್ತ್ ಸೈಡ್ ಮಾಡೋದಲ್ವಾ ಇದು, ಆ ಒಳಗಡೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಾನೇನು ಅಲ್ಲಿ ಹೋಗ್ಲಿಲ್ಲ, ಯಾಕಂದ್ರೆ ಅವ್ರದ್ದು ಆಚರಣೆ ಏನೇನಿರುತ್ತೋ ಏನೋ ನನಗೆ ಗೊತ್ತಿಲ್ಲಲ್ಲ. ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನಾನು ಸಂಜೆ ಬಂದಾಗ 5:30, ಈಗ 8:30 ಇಲ್ಲೇ ಅಲ್ವಾ. ಹಾಗಾಗಿ ಅದೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ನಾನು ಒಂದಿನ ಆ ಥರ ಸ್ಟಾಲ್ ಹಾಕೊಬೇಕು, ಸ್ಯಾರಿ ಡ್ರೆಸ್ಸಸ್ದು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಲಿ, ಆಮೇಲೆ ನೋಡೋಣ. ನಂಗೆ ಅದು ತುಂಬಾ ಇಷ್ಟ, ಸೇಲ್ ಮಾಡೋದು. ಆ ಥರ ಒಂದು ಕಡೆ ಸ್ಟಾಲಲ್ಲಿ ಅಂಗಡಿ ಇಟ್ಟು ಸೇಲ್ ಮಾಡೋದು, ಪ್ಯಾಕ್ ಮಾಡೋದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಆ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ನನ್ನ ಫ್ರೆಂಡ್ ಒಬ್ಳು ಸ್ಪೈಸಿ ಐಟಮ್ಸ್ನ ಅವಳು ಕೂಡ ಇದು ಮಾಡ್ತಾಳೆ, ಸೇಲ್ ಮಾಡ್ತಾಳೆ, ಸ್ಪೈಸಸ್ಸು ಮತ್ತೆ ರೈಸು ಆ ಥರದ್ದು. ಸೊ ಇಬ್ರು ಸೇರಿ ಇಬ್ರು ಮಾತಾಡ್ಕೊಂಡು ಒಂದಿನ ಸ್ಟಾಲ್ ಹಾಕ್ಬೇಕು. ನನ್ನ ಮಗಳು ಹೋಮ್ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ಲೇ ಹೋದ್ಲು. ಒಂದು ಜೊತೆ ಹೋಳಿ ತಗೊಂಡೆ, ಒಂದು 3-4 ಬ್ಯಾಂಗಲ್ ತಗೊಂಡೆ, ಮತ್ತೆ ಸ್ಲಿಪ್ಪರ್ ತಗೊಂಡೆ. ನೋಡೋಣ ಬನ್ನಿ. ನನ್ನ ಮಗಳು ಹೋಮ್ವರ್ಕ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಮುದ್ದಾಗಿ ಬಂದಿದ್ದಾಳೆ. ಮನೇಲಿ ನಾವಿಬ್ರು ಹೋಗ್ತೀವಲ್ಲ ಅಂತ ಒಂದು ಫೋನ್ ಬಿಟ್ಟು ಹೋಗಿದ್ದೆ. ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ಅಮ್ಮ ನಿನಗೇನೋ ತೋರಿಸ್ಬೇಕಿಲ್ಲ ರೀ. ಇಷ್ಟ ತನಕ ಇದು ಮಾಡ್ತಿದ್ದೆ ಅಸೈನ್ಮೆಂಟಿಗೆ. ಕನ್ನಡ ವೆರಿ ಗುಡ್. ಕನ್ನಡ ಅಸೈನ್ಮೆಂಟ್ ಇಷ್ಟು ತನಕ ಇದನ್ನೇ ಮಾಡ್ತಿದ್ದ ಬಂಗಾರೆ? ಹಾ, ಇಷ್ಟೊತ್ತು ಇದನ್ನೇ ಮಾಡ್ದ? ಫೋನ್ ನೋಡ್ಕೊಂಡು ಕಷ್ಟ ಇತ್ತು ಇದನ್ನ ಮಾಡೋದು. ಓದೋದಿಲ್ವಾ ಬಂಗಾರೆ? ಇವತ್ತೇನೋ ಕಳ್ಸೇ ಇಲ್ಲ. ಓಹೋ, ಫಸ್ಟ್ ಕ್ರೈಯಿಂದ ಏನೋ ಬಂದಿದೆ. ಅದು ಗೊತ್ತಿಲ್ಲ. ಏನದು ತೋರ್ಸು. ನಂಗೆ ಸ್ಲಿಪ್ಪರ್ ಒಂಚೂರು ದೊಡ್ಡದಾಗತ್ತೆ ಅನ್ಸುತ್ತೆ. ದೊಡ್ಡದಾಗ್ಬೋದು. ಮತ್ತೆ ಇದು ನಾನು ರೈನ್ ಕೋಟ್ ಇದೆ. ರೈನ್ ಕೋಟ್ ಎಲ್ಲಿಗೆ ಹಾಕ ಓಡಾಡಗಪ್ಪ? ಯಾವಾಗಪ್ಪ ಇದು ತಗೊಂಡ್ಮೇಲೆ ನೀನು ಅಲ್ಲಿ ಶಾಪಿಗೆ ಹೋಗ್ತಾ ಇರ್ಬೇಕು. ಏನೋ ಶಾಪಿಗೆ ನಾನು ಮಳೆಲೆಲ್ಲ ಕಳಿಸ್ತೀನಿ, ಅವಾಗೆಲ್ಲ ಹೋಗಿ ತಗೊಬಿಟ್ಟು ಬರ್ಬೇಕು. ಇದು ಹಾಕ ಓಡಾಡ್ದಲ್ಲೇ ಇರು ನೀನು. ತರಿಸಿದ್ವಿ ಅಲ್ವಾ ಒಂಥರ ಇನ್ನೂ ಚೆನ್ನಾಗಿರೋದು. ಇಲ್ಲ ಫಸ್ಟ್ ತಗೊಂಡಿದ್ದೆ ಚೆನ್ನಾಗಿರ್ಲಿಲ್ಲ. ಅದು ಫಸ್ಟ್ ಕ್ರೈ ಇದಲ್ಲ, ಮೀಶೋದಲ್ಲಿ ಒಂದು 4 ವರ್ಷದಿಂದ ತಗೊಂಡು ಬಂದಿದ್ದು. ಕ್ಯಾಪ್ ಹಾಕೋ. ನಡ್ಕೊಂಡು ಹೋದ್ರೆ ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಬತ್ತವ ಮಗಳು. ಎಲ್ಲ ಹಿಂದೆ ತಿರ್ಗೋ ಮಗಳು. ಹಿಂದೆ ಬಟನ್ ಕೊಟ್ಟಿದಾರೆ, ಅದು ಉಕ್ ಓಪನ್ ಮಾಡಿದ್ರೆ ನಾನು ಹಾಕೋಬಹುದು, ಎಲ್ಲರೂ ಒಂದಿಬ್ರು ಹಾಕೋಬಹುದು ಅದನ್ನ. ನೋಡಿ ಬ್ಯಾಗ್ ತರ ಹೆಂಗ್ ಕಾಣಿಸುತ್ತೆ. ಮಾಡೋ, ಅವಾಗ ಕೈ ನಡ್ಕೊಂಡು ಮಾಡ್ದಲ್ಲ. ಬ್ಯಾಗ್ ಹಾಕ್ದಾಗ ಹಿಂಗ್ ಬರುತ್ತೆ. ಹಾಗೆ ಬರುವಾಗ ಅಮ್ಮ ಜ್ಯೂಸ್ ತಗೊಂಡ್ಬಿಟ್ಟು ಬರಮ್ಮ ಅಂತ ಹೇಳಿದಲ್ಲ, ಈಗ ತಗೋಬಿಟ್ಟು ಬಂದಿದ್ದೀನಿ. ಅವಳಿಗೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ಮಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ತಗೋ ಜ್ಯೂಸ್ ತಗೋಬ್ರಕ್ ಹೇಳಿದ್ದಲ್ಲ. ತಗೋ ಈ ಜ್ಯೂಸು ಅದ್ರಕ್ಕಿಂತ ಚೆನ್ನಾಗಿರೋದು. ಅದ್ ಯಾಕೋ ಅದು ಬರೀ ಕಲರ್ ಕಾಣಿಸ್ತಿತ್ತು ನನಗೆ. ಹೌದಾ? ಟೇಸ್ಟ್ ಮಾಡಿದ್ರಾ? ಬರೀ ಕಲರ್, ನಿನ್ ಬಟ್ಟೆ ಕಲರ್ ಕಾಣಿಸ್ತಿತ್ತು. ಅದ್ರ ಬದಲು ಇದೆ ನನ್ನ ಮಗಳಿಗೆ ಕೊಡೋಣ ಅಂತ ಹೇಳಿ ಇದ ತಗೋಬಿಟ್ಟು ಬಂದೆ. ಕುಡಿಲ್ಲ ಪಾಪ, ನನ್ನ ಜೊತೆ ಅಷ್ಟೊತ್ತು ನಿಂತಿದ್ದಲ್ಲ ಅಂತ ಕುಡಿಲಿ. ಪೆನ್ನಿಂದು ಮ್ಯಾಜಿಕ್ ಏನು ಗೊತ್ತಾ? ಹಾಗೆ ನೋಡ್ತಾ ಇದೆ, ಕಾಣಿಸ್ತಿದೆ ಅಲ್ವಾ? ಇಲ್ಲ ನೋಡಿ, ಲೈಟ್ ಆನ್ ಮಾಡಿದ್ರೆ ಈ ತರ. ಲೈಟ್ ಆನ್ ಮಾಡ್ಲಿಲ್ಲ ಅಂದ್ರೂ ಇದನ್ನೇ ಆಫ್ ಮಾಡು. ಇದೆ ಈ ಪೆನ್ನಿನ ಮ್ಯಾಜಿಕ್.
ಕರೆಂಟಲ್ಲಿ ಈ ತರ ಶೈನಿಂಗ್ ಬರುತ್ತೆ. ಎಲ್ಲರೂ ಪೆನ್ ಬಿದ್ದು ಹೋಗಿದ್ರೆ ಹುಡುಕಕ್ಕೆ ಸರಿ ಹೋಗುತ್ತೆ. ಬಟ್ ಬೆಳಕಲ್ಲೇ ಕಾಣಿಸಲ್ಲ ಇದು. ಅಲ್ಲ ಮಗಳ, ಅದೊಂದು ಬೆಳಕಲ್ಲಿ ಕಾಣಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.